ಕಲಬುರಗಿ ನಗರದಲ್ಲಿ ಮೊನ್ನೆ 3 ಜನ ಹುಡುಗಿಯರ ಒಂದು ಪ್ರೆಸ್ ಮೀಟಿನಲ್ಲಿ ಆಗ್ತಕ್ಕಂಥ ಒಂದು ಕಂಪ್ಲೇಂಟ್ಗಳನ್ನು ಏನು ಆ ಬಾಂಬೆ ಹುಡುಗಿ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ರಾಜು ಲೆಂಗ್ಟಿ, ಪ್ರಭು ಸ್ವಾಮಿ ಯಳಸಂಗಿಯವರ ವಿರುದ್ಧ ಏನು ದಾಖಲೆ ಮಾಡಿದ್ದಾರೆ. ಆ ದಾಖಲೆ ಆ ಹುಡುಗಿ ಬಾಂಬೆ ಹುಡುಗಿ ಪೂಜಾ ಅನ್ನೋಂಥ ಹುಡುಗಿದ ಕಂಪ್ಲೇಂಟು. ಅದರಲ್ಲಿ ನಮ್ಮ ಬಳಿ ಭೀಮ್ ಆರ್ಮಿಯ ಒಂದು ಸಂಘಟನೆಗೆ ನಮಗೆ ಅನ್ಯಾಯ ಆಗಿದೆ ಅಂತ ಬಂದಿದ್ದಕ್ಕಾಗಿ ಅವರನ್ನು ನಾವು ಪ್ರೆಸ್ ಮೀಟಿಗೆ ಕರೆದುಕೊಂಡು ಬಂದು ರಕ್ಷಣೆಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾನು ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ SS ತಾವಡೆ ಅವರು ಹೇಳೋದೇನಂತಂದರೆ, ಸನ್ಮಾನ್ಯ ಶ್ರೀ ಯಳಸಂಗಿ ಅವರನ್ನು, ಯಳಸಂಗಿಗೆ ನಾನು ಏನಿದ್ದೀನಿ ಅಂತ ಗೊತ್ತಿದ್ದೇನೋ ಇಲ್ಲೋ, ಅವನು ನನ್ನ ಬಗ್ಗೆದಾಗ ಇಷ್ಟೊಂದು ಚೀಪಾಗಿ ಮಾತಾಡ್ತಾನೆ. ಅವನಂತ ಥರ್ಡ್ ಕ್ಲಾಸ್ ಈ ಕಲಬುರಗಿಯಲ್ಲಿ ಯಾರು ಇದ್ದಾರಂದರೆ ಯಳಸಂಗಿ ಅಂತ. ಅವನಿಗೆ ಅವನಂತಾನೆ ಡುಪ್ಲಿಕೇಟ್ ಭೀಮ್ ಆರ್ಮಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಈ ವಿಚಾರದಲ್ಲಿ ದಿಲ್ಲಿಯಿಂದ ಭೀಮ್ ಆರ್ಮಿಯ ನನ್ನನ್ನು ರಾಜ್ಯ ಅಧ್ಯಕ್ಷನಂತೇಳಿ ಈ ಸರ್ಟಿಫಿಕೇಟನ್ನು ಕೊಟ್ಟು ನನ್ನನ್ನು ರಾಜ್ಯ ಅಧ್ಯಕ್ಷ ಮಾಡ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಹೀಗಿದ್ದಲ್ಲಿ ಹನುಮಂತ್ ಯಳಸಂಗಿ ದಲಿತ ಸೈನ್ಯ ರಾಜ್ಯ ಅಧ್ಯಕ್ಷನಂತೂ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ತೋರಿಸ್ತಾನ? ಅವನ ಹತ್ರ ಏನಿದೆ? ಪಾಸ್ವಾನ್ ಅವ್ರು ಮಾಡ್ತಕ್ಕಂಥ ದಲಿತ ಸೈನ್ಯ ಅಂತ ಹೇಳ್ತಕ್ಕಂಥ ಈ ದಲಿತ ಸೈನ್ಯ ರಾಜ್ಯ ಅಧ್ಯಕ್ಷ ಅಂತ ಹೇಳ್ಕೊಂತ ಈ ಚೀಟರ್ ಹನುಮಂತ್ ಯಳಸಂಗಿ, ದಲಿತ ಸೈನ್ಯ ಅನ್ನೋದು ಭಾರತ ದೇಶದಲ್ಲೇ ಬ್ಯಾನ್ ಆಗಿದೆ ಹೇಳ್ತಾನೆ. ಇದರಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಬ್ಯಾನ್ ಆಗಿದ್ದನ್ನು ಸಂಸತ್ತಲ್ಲಿ ಮಾತಾಡಲಿಕ್ಕೆ ದಲಿತನ ಪದವನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾನೆ. ಇವನು ಅದ್ರ ಗೆಜೆಟ್ ಓದಿದಾನ? ಇವನೊಬ್ಬ ವಕೀಲಾಗಿದ್ದಾನೆ. ಇವನು ಯಾವ ಸೀಮೆಯ ವಕೀಲ್ ಇವನು? ಆ ಹುಡುಗಿಯರಿಗೂ ನನ್ನಲ್ಲಿ ಬಂದತಕ್ಕಂಥ ಇದಕ್ಕೆ ಇವನು, ನಾನು ದುಡ್ಡು ತಗೊಂಡಿದ್ದೀನಿ, ಯಾರು ದುಡ್ಡು ಹತ್ರ ತಗೊಂಡೆ, ಇದರ ತನಿಖೆ ಇವನು ಮಾಡಬೇಕು. ನಾನಾದರೂ ಏನಾದರೂ ದುಡ್ಡು ತೊಗೊಂಡ್ರೆ ನಿನ್ನಂಥ ಹೆಣ್ಣು ಮಕ್ಕಳ ಚೀಟ್ರ ದುಡ್ಡನ್ನು ತಿಂದು ಬದುಕುವಂಥ ಆಸೆ ನನಗಿಲ್ಲ. ನಮ್ಮಪ್ಪ ಕೂಡ PSI ಆಗಿದ್ದ, ನಾವು ಖಾನ್ದಾನಿ ಇದ್ದೀವಿ. ನಿನ್ನಂಥ ಚೀಟ್ರು ನನ್ನ ಮಗ ಅಲ್ಲ ನಾನು. ನೀನು ತಿಳ್ಕೊಂಡಂಥ ವ್ಯಕ್ತಿ ನಾನಲ್ಲ. ನನ್ನನ್ನು ನೀನು ತಿಳಿದಿರ್ಬೋದು. ನಾನು 30 ವರ್ಷ ರೈಲ್ವೆದಲ್ಲಿ ನೌಕರಿ ಮಾಡಿ ಜನರ ಸೇವೆಯನ್ನು ಮಾಡಿ ರೈಲ್ವೆದಲ್ಲಿ ಕೂಡ SC ST ಯೂನಿಯನ್ನಿನ ಅಧ್ಯಕ್ಷನಾಗಿ ಆ ನೌಕರಿಯನ್ನು ಬಿಟ್ಟು ನಾನು ಕಲಬುರಗಿಗೆ ಬಂದಾಗ ನನ್ನ ಭೀಮ್ ಆರ್ಮಿಯ ದಿಲ್ಲಿಯಿಂದ ನನ್ನನ್ನೇನು ಆಯ್ಕೆ ಮಾಡಿಬಿಟ್ಟು ರಾಜ್ಯದ ಅಧ್ಯಕ್ಷರಾಗಿ ಮಾಡ್ತಾರೆ. ಇವನಿಗೇನಾದರೂ ಗೊತ್ತಿದೆಯಾ? ಇವನು ಹೇಳ್ತಾನೆ ರಾಜು ಕಪ್ನೂರವ್ರ ಜೊತೆ ನಾನು ಮಿಂಗಲ್ ಆಗಿದ್ದೀನಿ ಅಂತ. ಏನು ಕೇಸ್ ಇದೆ ಗೊತ್ತಿಲ್ಲ, ಅದು ಆಗಿರೋದು ಅವ್ರ ಲ್ಯಾಂಡ್ ಮಾಫಿಯಾದ ಯಾವುದೋ ಕೇಸ್ ಇರಬೇಕು. ಇವಂದು ಯಾರ ಜೊತೆ ಸೇರಿರ್ಬೋದು, ಅವ್ರು ಇನ್ನೊಬ್ಬರ ಜೊತೆ ಸೇರಿರ್ಬೋದು. ಆ ಕೇಸಿಗೂ ಈ ಕೇಸಿಗೂ ಒಪ್ಪಿಸೋದು ಇವನು ಯಾರು? ಈ ವಿಷಯದಲ್ಲಿ ಇವನು ಹೇಳ್ತಾನೆ SS ತಾವಡೆ ಅವರು ರೇಪ್ ಮಾಡಿದ್ದೀನಿ ಅಂತ ಅವನ ವಿಚಾರದಲ್ಲಿ. ಅವನ ವಿಚಾರ ನಾನು ಮಾತಾಡಿಲ್ಲ. ಯಳಸಂಗಿ ಅವ್ರು ಎಲ್ಲಾದರೂ ರೇಪ್ ಮಾಡಿದ್ದೀನಿ ಅಂತ ನನ್ನ ಬಾಯಿಂದ ಬಂದಿತ್ತಂದರೆ ಅವನು ಹೇಳಿದ್ದನ್ನು ನಾನು ಕೇಳ್ತೀನಿ. ಇವನು ನಮ್ಮ ಮನೆಯಲ್ಲಿ ರೇಪ್ ಮಾಡಿದ್ವು, ರಾಜು ಕಪ್ನೂರವ್ರ ಮನೆಯಲ್ಲಿ ರೇಪ್ ಮಾಡಿದ್ವು, ಯಾವ ಲಾರ್ಜಲ್ಲಿ ರೇಪ್ ಮಾಡಿದಂತೆ. ಇವನು ರೇಪ್ ಮಾಡಿರ್ಬೋದು, ಅದಕ್ಕಾಗಿ ಇವನೇನು ನೆನಪು ಬರುತ್ತೆ. ತನ್ನ ಚರಿತ್ರೆನ, ತನ್ನ ಜೀವನದ ಚರಿತ್ರೆನ ತಿಳ್ಕೊಂಡ್ರೆ ಅವನು ಈ ಕಲಬುರಗಿಯಲ್ಲಿ ಅವನು ಜೀವನ ಎಲ್ಲಿತ್ತು, ಹೇಗಿತ್ತು, ಏನಿತ್ತು, ಬದುಕನ್ನು ತಿಳ್ಕೋಬೇಕು ಮೊದಲು. ಇನ್ನೊಬ್ಬರು ಜೀವನಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ತಾನೇನು ಅಂತ ತಿಳ್ಕೊಂಡಾಗ ಮಾತ್ರ ಅವನ ಬದುಕು ಸುದ್ದಾಗತ್ತೆ. ಇವನೇನೇನು ಕೋಟ್ಯಾಧೀಶ?
ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ನೀನೇನು ಹೆಣ್ಣು ಮಕ್ಕಳ ಭಾರ ತಿಂದು ಬದುಕುವಂಥ ಜನ ನೀ. ಎಷ್ಟು ಜನ ಡಾಕ್ಟ್ರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಜನ ನೀ. ಎಷ್ಟು ಜನ ಅಟ್ರಾಸಿಟಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ತಿಂದಂಥ ಜನ ನೀ. ನಿನ್ನ ಜನರೇ ಅಂಬೇಡ್ಕರ್ ಸ್ಟ್ಯಾಚುಗೆ ಹೆಂಡಿ ಹುಡ್ತಕ್ಕಂಥ ನಮ್ಮ ಕಣ್ಣಾರೆ ಕಂಡುದು ಅದರದ್ದು ದುಡ್ಡನ್ನು ಲೋಚಿ ಮಾಡ್ತಕ್ಕಂಥ ಜನ ನೀ. ಇಂಥೊಬ್ಬ ಚೀಟರ್ ಎಲ್ಸಂಗಿ ನಮ್ಮಂಥವ್ರ ಮೇಲೆ ಗೂಬೆ ಕೂಡಿಸ್ತಿ ಅಂದರೆ ನಾಚಿಕೆ ಬರಬೇಕು. ಇನ್ನೊಂದು ವಿಷಯ, ಈಗಾಗಲೇ ಆಲ್ರೆಡಿ FR ಆಗಿಬಿಟ್ಟು ರಾಜು ಲೆಂಗ್ಟಿ ಮೇಲೆ ಪ್ರಭುಸ್ವಾಮಿ ಅನ್ನೋನು ಫೇಸ್ಬುಕ್ಕಲ್ಲಿ ಬಿಡ್ತಾನೆ, ಬಾಂಬೆಯ ಹುಡುಗಿಯನ್ನು ಹನಿ ಟ್ರ್ಯಾಪ್ ಮಾಡಿದ್ದು, ಆ ಹನಿ ಟ್ರ್ಯಾಪಲ್ಲಿ 34 ಲಕ್ಷ ರೂಪಾಯಿಗಳನ್ನು ತಗೊಂಡು 14 ಲಕ್ಷ ರೂಪಾಯಿಗಳನ್ನು ಯಲಸಂಗಿ ಅವರಿಗೆ ತಲುಪಿಸಿದ್ದೀವಿ. ಇದು ಸುಳ್ಳ? ಅಕ್ಯೂಟಿ A1 ಇರ್ತಕ್ಕಂಥ ಪ್ರಭು ಗೌಡ ಸ್ವಾಮಿ ಅವನೇ ಹೇಳ್ತಾನೆ, ರಾಜು ಲೆಂಗ್ಟಿ ನಾನು ಇಬ್ಬರು ಹೋಗಿ 14 ಲಕ್ಷ, ಬೇಕಾದರೆ ಯಲಸಂಗಿಯ CCTV ಚೆಕ್ ಮಾಡ್ರಿ ಅಂತ ಹೇಳ್ಕೊಡ್ತಾನೆ. ಇದನ್ನು ತಪ್ಪ? ಇಷ್ಟೆಲ್ಲ ಇದ್ದರೂ ಕೂಡ ಪೊಲೀಸರು ಯಾಕೆ ಸುಮ್ಮನೆ ಕೂತ್ರಿ? ಏನು ಅವನು ಕೈ ಒಣ ಇದ್ದೀರಾ? ಅವನ ಕೈ ಚಳಕ ಮಾಡ್ತಾ ಇದ್ದೀರಾ? ಶಕೀಲ್ ಅಂಗಡಿಯವರಿಗೆ ಹೇಳಿದಾಗ ನನ್ನ ಕೈಯಲ್ಲಿ ಏನೂ ಇಲ್ಲ, DSP ಅವ್ರ ಕೈಯಲ್ಲಿದೆ, ಅವ್ರಿಗೆ ಹೇಳಿ ಅವನಿಗೆ ಅರೆಸ್ಟ್ ಮಾಡಿ ಅಂತ. FR ಆಗಿ 3 ದಿವಸ ಆಯಿತು, ಯಾಕೆ ಇನ್ನೂ ಅರೆಸ್ಟ್ ಮಾಡಲಿಲ್ಲ? ಒಬ್ಬ ಆರೋಪಿಯನ್ನು ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದೀರಿ ನೀವು ಪೊಲೀಸರು. ಯಾಕೆ? ಕಲಬುರಗಿಯಲ್ಲಿ ಪೊಲೀಸರಿಗೆ ತಾಕತ್ತಿಲ್ವಾ ಅವನೇನು ಹಿಡಿಯೋಕ್ಕೆ? ಇದನ್ನು ಅರ್ಥ ಮಾಡ್ಕೋಬೇಕು. ಅವನು ನನ್ನ ಬಗ್ಗೆ ಮಾತಾಡಿದ್ರೆ ಅವನು ನನ್ನನ್ನು ಹೇಳ್ಕೊಡ್ಬೇಕು. ನಾನು ಅವನ ಹೆಸರನ್ನು ಎಲ್ಲಾದರೂ ತೆಗೆದಿದ್ದೆ, ಅವ ಎಲ್ಲಾದರೂ ರೇಪ್ ಮಾಡಿದ್ದಾನೆ ಅಂತ ಹೇಳಿದ್ದೀನ? ನಾವು ಹೇಳಿರೋದು ದಲಿತ ಸೈನ್ಯಲ್ಲಿ ಇರ್ತಕ್ಕಂಥ ನಿನ್ನ ಲೀಡರ್ಗಳನ್ನು ಅವರು ಮಾಡಿದ್ದು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಅದ್ರದ್ದು ಲೀಡರ್ ನೀವು ಇರ್ಬೋದು, ನಿನ್ನ ಹೆಸರು ನಾವೆಲ್ಲಿ ತೊಗೊಂಡಿಲ್ಲ. ನಾನು ಏನೂ ತೊಗೊಲಾರ್ದೆ ನಾನು ಯಾರ ಹತ್ರ ದುಡ್ಡು ತೊಗೊಂಡೆ ಇದನ್ನು ಸಾಬೀತು ಮಾಡಬೇಕು. ಇಲ್ಲ ಇವನು ತಿಮ್ಮಾಪುರ ಚೌಕಲ್ಲಿ ಊರ್ಲು ಹಾಕೋಬೇಕು. ಎರಡೇ ಅವನು ಹೇಳಿದ್ದನ್ನು. ಇದನ್ನು ನಾವು ಹೇಳ್ತೀವಿ, ಇವತ್ತಿನ ದಿವಸ ಅವನನ್ನು ಕೂಡಲೇ ಅರೆಸ್ಟ್ ಆಗಬೇಕು. ಇದನ್ನು ಅರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭೀಮ್ ಆರ್ಮಿ ವತಿಯಿಂದ ಉಗ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ. ಅವನಿಗೆ ಅರೆಸ್ಟ್ ಆಗೋರಿಗೆ ಬಿಡೋದೇ ಇಲ್ಲ. ಧನ್ಯವಾದಗಳು.